ಇಲ್ಲ ಕೊಟ್ರಲ್ಲ. ನಮಸ್ಕಾರ ಬಂಧುಗಳೇ, ನಾನು ಸಮೀರ್, KRS ಪಾರ್ಟಿ ಜಿಲ್ಲಾ ಕಾರ್ಯದರ್ಶಿ, ಹಾಗೂ ನನ್ನ ಜೊತೆ ನಮ್ಮ ಅಧ್ಯಕ್ಷರಾದ ಪ್ರಭು ಅವರಿದ್ದಾರೆ, ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿಯಾದ ನಮ್ಮ ದಯಾನಂದ್ ಅವರು ಸ್ವತಃ ಜೊತೆಲಿದ್ದಾರೆ. ವಿಷಯ ಇವತ್ತು ಲೈವ್ ಮಾಡ್ತಿರೋ ವಿಷಯ ಏನು ಅಂತ ಹೇಳಿದ್ರೆ, ಈ ಮೊನ್ನೆ ನಡೆದ ಒಂದು ಕೇಸಿನಲ್ಲಿ ಲೋಕಾಯುಕ್ತರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ಉಸ್ತುವಾರಿ ಅವರು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅವ್ರು ಕೃತಜ್ಞೆ ಅಂತ ಹೇಳೋಂಥದ್ದು ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. ಅದಕ್ಕೆ ನಮ್ಮ ದಯಾನಂದ್ ಅವರು ಮಾತಾಡ್ತಾರೆ. 2 ನಿಮಿಷ ಮಾತಾಡಿ ದಯಾನಂದ್ ಅವರು. ನಮಸ್ಕಾರ, ನಾನು ದಯಾನಂದ ಬೇಸ್, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ. ಇವತ್ತು ಲೈವ್ ಮಾಡ್ತಿರುವಂತ ಉದ್ದೇಶ ಆಲ್ರೆಡಿ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದ ಸಮೀರ್ ಅವರು ಮಾಹಿತಿ ತಿಳಿದ್ರು. 2 ದಿವಸದ ಹಿಂದೆ ಏನು ಒಂದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಶಾಸಕ ಚಂದ್ರು ಲಮಾಣಿ ಅವರು 5 ಲಕ್ಷ ರೂಪಾಯಿ ಲಂಚವನ್ನ ಒಂದು ಗುತ್ತಿಗೆದಾರರಿಂದ ತಗೊಳ್ತಿರುವಾಗ ಲೋಕಾಯುಕ್ತ ರೈಡ್ಗೆ ಸಿಕ್ಕಿರೋದು ನೀವೆಲ್ಲ ಗಮನಿಸಿದ್ರ. ಏನಂದ್ರೆ ಚಂದ್ರಶೇಖರ್ ಲಮಾಣಿ ಅವರು ಇತ್ತೀಚೆಗೆ ರಾಜಕೀಯಕ್ಕೆ ಬಂದಂತವ್ರು. ಅದಕ್ಕಿಂತ ಮೊದಲು ಅವರು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತಾಲೂಕು THO ಆಗಿ ಕೆಲಸ ಮಾಡ್ತಿದ್ದಂತವ್ರು. ಆ ಕೆಲಸ ಮಾಡುವ ಸಮಯದಲ್ಲೂ ಕೂಡ ಅವ್ರ ಈ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಲೆಕ್ಕ ವ್ಯವಹಾರ ಇರ್ತದೆ, ಆ ವ್ಯವಹಾರದಲ್ಲೂ ಕೂಡ ಲೋಪವಾಗಿದೆ ಅಂತ ಲೋಕಾಯುಕ್ತದಲ್ಲಿ ಒಂದ್ಸಲ ರೈಡ್ ಆಗಿ ಅವ್ರ ಸಸ್ಪೆಂಡ್ ಆದ ನಂತರ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಈ ಕೊರೋನಾ ಸಮಯದಲ್ಲಿ ಬಂದು ಜನ ಸೇವೆ ಮಾಡ್ತೀನಿ ಅಂತ, ಅಂದ್ರೆ ಅಧಿಕಾರದಲ್ಲಿದ್ದಾಗಲೇ ಲೂಟಿ ಮಾಡಿರೋ ಹಣದಲ್ಲೇ ಜನ ಸೇವೆ ಮಾಡೋ ರೀತಿಯಲ್ಲಿ ಏನು ಮಕ್ಳುಗಳಿಗೆ SLC ಮಕ್ಳಿಗೆ ಏನು ಕೋಚಿಂಗ್ ಮಾಡ್ತಿದ್ದಂತ, ಹಾಗೆ ಈ ಕೊರೋನಾ ಸಮಯದಲ್ಲಿ ಫುಡ್ ಕಿಟ್ ಕೊಟ್ಟು 11 ಲಕ್ಷ ರೂಪಾಯಿ ಇದೆ ನನ್ನ ಹತ್ರ ಜೇಬಲ್ ಒಂದಿದೆ. 11 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಂತ ವ್ಯಕ್ತಿ ಆ 11 ಲಕ್ಷದಲ್ಲಿ 5 ಲಕ್ಷವನ್ನ ಲಂಚವಾಗಿ ಮೊದಲ ಕಂತಲ್ಲಿ ಪಡಿಬೇಕಾದ್ರೆ ಅವ್ರ ಜೊತೆ ಇನ್ನೊಂದಿಬ್ರು PAಗಳು ಕೂಡ ಅವರು ಹೋಗಿರ್ತಾರೆ. ಅವ್ರ ಮುಖಾಂತರ ಎಲ್ಲ ಸೇರಿ ತಗೊಳ್ಬೇಕಾದ್ರೆ ಲೋಕಾಯುಕ್ತದವ್ರಿಗೆ ಹೋಗಿ ರೈಡ್ ಮಾಡಿ ಸಿಕ್ಕಿರುವಂತದ್ದು ಎಲ್ಲಾ ನ್ಯೂಸ್ ಮಾಧ್ಯಮಗಳಲ್ಲೂ ಪತ್ರಿಕೆಗಳಲ್ಲೂ ಬಂದಿರಿದೆ. ಅದೊಂದು ವಿಶೇಷವಾದ ಒಂದು ಕಾರ್ಯಾಚರಣೆ ಆಗಿರುತ್ತೆ ಲೋಕಾಯುಕ್ತದವ್ರದ್ದು. ಸುಮಾರು ಒಂದು ಮಾಹಿತಿ ಸಿಕ್ಕಂಗೆ 17 ವರ್ಷದ ಹಿಂದೆ ಮಧುಕರ್ ಶೆಟ್ಟಿ ಅವರು ಕೂಡ ಅದೇ ರೀತಿ ಒಬ್ಬ ಶಾಸಕನ್ನೇ ಅರೆಸ್ಟ್ ಮಾಡುವಂತಹ ದಿಟ್ಟತನ ತೋರಿಸಿದಂತಹ ವ್ಯಕ್ತಿ ಮಧುಕರ್ ಶೆಟ್ಟಿ ಅವರು ಕೂಡ ಲೋಕಾಯುಕ್ತ ಇಲಾಖೆಯಲ್ಲಿದ್ರು. ಅದೇ ರೀತಿ ನಿನ್ನೆ ಇದು ಚಂದ್ರು ಲಮಾಣಿ ಅವ್ರನ್ನ ಅರೆಸ್ಟ್ ಮಾಡಿದಂತ ಲೋಕಾಯುಕ್ತ. ಈ ಲೋಕಾಯುಕ್ತ ನಾವು ಕೇವಲ ಹೆಸರಿ ಮಾತ್ರ ನೋಡ್ತಾ ಇದೀವಿ. ಯಾವ್ದೋ ಸಣ್ಣ ಕಚೇರಿಗೆ ಹೋಗ್ತಾರೆ, ಇತ್ತೀಚೆಗೆ ಹಾಸ್ಪಿಟ್ಲ್ ಭೇಟಿ ಕೊಡ್ತಾರೆ, ಇಲ್ಲ ಯಾವ್ದೋ ಕಚೇರಿ ಕೊಟ್ಬಿಟ್ಟು ಅಲ್ಲಿ ಲೆಕ್ಕ ವ್ಯವಹಾರ ನೋಡ್ತಾರೆ ಅಷ್ಟೇ ಅಂತ. ಆದ್ರೆ ಒಬ್ಬ ಶಾಸಕನ್ನು ಕೂಡ ಬಂಧಿಸುವಲ್ಲಿ ಒಂದು ಅವರ ದಿಟ್ಟತನ ತೋರಿಸಿರೋದಕ್ಕೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಲೋಕಾಯುಕ್ತ ಇಲಾಖೆಗೆ ಟೋಟಲ್ ಆಗಿ ಶಿವಮೊಗ್ಗ ಲೋಕಾಯುಕ್ತ ಕಚೇರಿ ಇರ್ಬೋದು, ಕರ್ನಾಟಕ ರಾಜ್ಯದಂತೆ ಇರುವ ಎಲ್ಲಾ ಕಚೇರಿಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸ್ತೀವಿ. ನಿಮ್ಮ ಈ ಕೆಲಸವನ್ನ ಇನ್ನೂ ಮುಂದುವರಿಸಿ ಈ ನಮ್ಮ ದೇಶನ ಲೂಟಿ ಮಾಡಿ ತಿಂತಿರುವಂತರಲ್ಲಿ ಮೊದಲು ನಾವು ಪುಸ್ತಕದಲ್ಲಿ ಓದಿದಂಗೆ ಪದೇ ಹೇಳ್ತಾ ಇರ್ತೀವಿ, ಬ್ರಿಟಿಷರು ದೇಶನ ಲೂಟಿ ಮಾಡ್ಕೊಂಡು ಹೋಗ್ತಾರಂತ. ಆದ್ರೆ ಅಲ್ಲ, ಇತಿಹಾಸದಲ್ಲಿ ಇನ್ಮೇಲೆ ಬರುವಂತದ್ದು ಬ್ರಿಟಿಷ್ ಬದ್ರಿ ಈ ಭ್ರಷ್ಟರು ಏನು ಈ JCB ಪಕ್ಷಗಳಿರುತ್ತೆ. ಅದೇ ರೀತಿ ಬೇರೆ ರಾಜ್ಯದಲ್ಲಿ ಅವ್ರದವ್ರದೇ ಎಲ್ಲಾ ಪಕ್ಷಗಳಿರ್ತದೆ, ಒಂದು ಲೋಕಲ್ ಪಾರ್ಟಿ ಕೂಡ. ಅವರುಗಳು ಈ JCB ಪಕ್ಷಗಳ ಜೊತೆ ಸೇರ್ಕೊಂಡು ಇಡೀ ದೇಶವನ್ನೇ ಲೂಟಿ ಮಾಡ್ತಿರುವಂತ ಭ್ರಷ್ಟ ಪಕ್ಷಗಳು. ಅದರಿಂದಾಗಿ ಜನಸಾಮಾನ್ಯರ ತೆರಿಗೆ ಹಣವನ್ನ ಲೂಟಿ ಮಾಡ್ತಿರುವಂತ ಈ ಏನು ಹೆಗಣಗಳಿರ್ತವೆ, ಈ ಹೆಗಣಗಳನ್ನ ಆದಷ್ಟು ಹಿಡೀರಿ. ಕೇವಲ ಹಿಡಿದ್ಬಿಟ್ಟು ಅವ್ರನ್ನ ಎಲ್ಲೋ ಜೈಲಿಗೆ ತಗೊಂಡೋಗಿ ಇಡುವಂತದ್ದು ಅಷ್ಟಕ್ಕೆ ನಿಲ್ಲುವಂತದ್ದಿಲ್ಲ. ಇದ್ರ ಮುಂದಿನ ಜವಾಬ್ದಾರಿ ಕೂಡ ನ್ಯಾಯಾಂಗದಾಗಿರ್ತದೆ. ಆದಷ್ಟು ಬೇಗ ಇಂಥ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಲೇವಾರಿಯಾಗಿ ಒಂದು ದೊಡ್ಡ ಕಠಿಣ ಶಿಕ್ಷೆಗಳಾಗ್ಬೇಕು. ಇವ್ರನ್ನ ಒಂದು 6 ವರ್ಷ 5 ವರ್ಷ ನಾರ್ಮಲ್ ಆಗಿ ಚುನಾವಣೆಯಿಂದ ಬಹಿಷ್ಕಾರ ಮಾಡ್ತಾರೆ. ಆ ರೀತಿ ಆಗ್ಬಾರ್ದು. ಜೀವನ ಪರ್ಯಂತ ಅವರ ಕುಟುಂಬ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಅನ್ನೋ ಒಂದು ಕಾನೂನುಗಳು ಬರಬೇಕು ಮುಂದಿನ ದಿನಗಳಲ್ಲಿ. ಆಗ ಮಾತ್ರ ಏನು ಜನಸಾಮಾನ್ಯರು ಕಟ್ಟಿದಂತ ತೆರಿಗೆ ಹಣ ಲೂಟಿ ಮಾಡ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಆ ಹಣ ಉಳಿದಷ್ಟು ಏನ್ ರಸ್ತೆ ಕಾಮಗಾರಿಗಳಾಗ, ಆಸ್ಪತ್ರೆಗಳಾಗ್ಲಿ, ಸರ್ಕಾರಿ ಕಚೇರಿಗಳಾಗ್ಲಿ, ಹಾಗೆ ಸರ್ಕಾರಿ ಶಾಲೆಗಳು ಕೂಡ ಅಭಿವೃದ್ಧಿ ಆಗ್ತವೆ. ಇಲ್ಲ ಅಂದ್ರೆ ಎಲ್ಲವೂ ಕೂಡ ಭ್ರಷ್ಟ ಹಿಡಿತದಲ್ಲೇ ಮತ್ತೆ ಮುಂದುವರಿಯುತ್ತೆ. ದಯವಿಟ್ಟು ನಿಮ್ಮ ಲೋಕಾಯುಕ್ತ ಸಂಸ್ಥೆಗೆ, ಇಲಾಖೆಗೆ ಒಂದು ಬೆಲೆ ಇದೆ. ನಾವು ಯಾರನ್ನು ಲಾಸ್ಟ್ ವರೆಗೆ ನಂಬ್ತೀವಿ ಅಂದ್ರೆ ಲೋಕಾಯುಕ್ತ ಇಲಾಖೆಯನ್ನೇ. ಅವರು ಒಬ್ಬ CM ಅನ್ನು ಕೂಡ ಅರೆಸ್ಟ್ ಮಾಡುವಂತದ್ದು ಕೂಡ ಅವರಿಗೆ ಪವರ್ ಇರುತ್ತೆ. ದಯವಿಟ್ಟು ಅಂತದನ್ನ ಮಾಡಿ ಅಂತ ತಿಳಿಸ್ತಾ, ಹಾಗೆ ಒಂದು ವಾರ ದಿವಸ ಹಿಂದೆ ಕೂಡ ನಾವು ಈ ಒಂದು ವಿಡಿಯೋ ಮಾಡಿದ್ವಿ.
ಶಿವಮೊಗ್ಗ ಜಿಲ್ಲಾಧಿಕಾರಿಯ ಆಗಿದ್ರು. ಅಪರ ಜಿಲ್ಲಾಧಿಕಾರಿ ಅಂದ್ರೆ ಜಿಲ್ಲಾಧಿಕಾರಿ ಇಲ್ಲದೆ ಇರುವಾಗ ಅವರ ಚಾರ್ಜ್ ಅಲ್ಲಿ ಇನ್ನೊಬ್ಬ ಜಿಲ್ಲಾಧಿಕಾರಿ ಆಗಿರ್ತಾರೆ, ಸಿದ್ದಲಿಂಗ ರೆಡ್ಡಿ ಅಲ್ವಾ ಅಧ್ಯಕ್ಷ? ಸಿದ್ದಲಿಂಗ ರೆಡ್ಡಿ ಅವರು ಕೂಡ ಇವತ್ತು ಇದುವರೆಗೂ ಕೂಡ ಶಿವಮೊಗ್ಗ ಜೈಲು ಏನು ನಿಧಿಗೆ ಹತ್ರ ಬರುತ್ತೆ, ಹೌದು, ಆ ಜೈಲಲ್ಲಿ ಕಂಬಿ ಎಣಿಸ್ತಾ ಊಟ ಮಾಡ್ಕೊಂಡು ಜೈಲು ಊಟವನ್ನ ಮಾಡ್ಕೊಂಡಿದ್ದಾರೆ. ಇಂಥ ಕೆಲಸಗಳು ಇನ್ನು ಆದಷ್ಟು ಆಗ್ಬೇಕು. ಸರ್ಕಾರಿ ಕಚೇರಿಗಳಂತೂ ಭ್ರಷ್ಟರ ಕೂಟ ಆಗ್ಬಿಟ್ಟಿದೆ. ದಯವಿಟ್ಟು ಲೋಕಾಯುಕ್ತ ಇಲಾಖೆಯವರು ಆಗಾಗ ಇಂಥ ಇಲಾಖೆಗಳಿಗೆ ಭೇಟಿ ಕೊಡಿ. ಹಾಗೆ ನಿಮ್ಗೆ ಯಾರು ಕರೆ ಮಾಡ್ತಾರೋ ಆ ನಂಬರ್ ಗಳನ್ನ ಆದಷ್ಟು ಜಾಹೀರಾತುಗಳಲ್ಲಿ ಪೇಪರ್ಗಳಲ್ಲೂ ಕೂಡ ಹಾಕಿ. ಲೋಕಾಯುಕ್ತ ಸಂಸ್ಥೆ ನಮ್ಮ ಕಚೇರಿ ನಂಬರ್ ಅಂತೇಳಿ ದಯವಿಟ್ಟು ಹಾಕಿ. ಯಾರು ಅಲ್ಲಿ ಬರ್ಬೇಕು, ಇಲ್ಲ ಗೂಗಲ್ ಅಲ್ಲಿ ವೆಬ್ಸೈಟ್ ಅಲ್ಲಿ ನೋಡ್ಬೇಕು, ಇಲ್ಲ ನಿಮ್ಮ ಮೆಗ್ಗಾನ್ ಆಸ್ಪತ್ರೆ ಇರುವಂತಹ ನಿಮ್ಮ ಕಚೇರಿ ಬೋರ್ಡ್ ಅನ್ನಷ್ಟೇ ನೋಡ್ಬೇಕೇ ಹೊರತು ಬೇರೆ ಎಲ್ಲೋ ಮಾಧ್ಯಮಗಳಲ್ಲಿ ನ್ಯೂಸ್ ಗಳಲ್ಲಿ ನಮ್ಮ ಪಕ್ಷ ಪೇಪರ್ಗಳಲ್ಲೂ ಬರ್ತಾ ಇಲ್ಲ. ನಮ್ಮ ಪಕ್ಷ ಬೆಂಬಲಿಸುತ್ತೆ. ಲೋಕಾಯುಕ್ತ ಏನು ಇಲಾಖೆ ಅಧಿಕಾರಿಗಳ ನಂಬರ್ ಕೂಡ ನಮ್ಮ ಪಕ್ಷದ ಪೇಜ್ ಅಲ್ಲಿ ಹಾಕ್ತಿವಿ. ಹಾಗೆ ಅವ್ರು ಮಾಡುತ್ತಿರುವಂತ ಕೆಲಸಗಳಿಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವಾಗ್ಲೂ ಬೆಂಬಲವಾಗಿ ನಿಂತಿರ್ತೀವಿ. ಆದಷ್ಟು ಇಂಥ ಕೆಲಸಗಳು ಆಗ್ಬೇಕು. ಇಂಥ ಭ್ರಷ್ಟರು ಯಾರು ಇರ್ತಾರೆ ಅಂತವ್ರನ್ನ ಎಡೆಮುರಿ ಕಟ್ಟುವಂತದ್ದು ಕೆಲಸ ನಿಮ್ಮ ಹತ್ರ ಆಗ್ಬೇಕು ಅಂತ ತಿಳ್ಕೊಳ್ತಾ ಈ ಸಮಾಜವನ್ನ ಶುದ್ಧ ಮಾಡುವಂತರಲ್ಲಿ ನೀವು ಮುಂಚೂಣಿಯಲ್ಲಿದ್ದೀರಿ. ಅದೇ ರೀತಿಯಲ್ಲಿ ಇರಿ. ನಿಮ್ಮ ಪಕ್ಷಕ್ಕೆ ನಿಮ್ಮ ಸಂಸ್ಥೆಗೆ ಇರುವಂತಹ ಗೌರವವನ್ನ ದಯವಿಟ್ಟು ಉಳಿಸ್ಕೊಳ್ಳಿ ಅಂತ ತಿಳಿಸ್ತಾ ಈ ಒಂದು 2 ವಿಚಾರದ ಬಗ್ಗೆ ಮಾತಾಡ್ತಾ ಮುಂದೆ ಇನ್ನೊಂದು ವಿಚಾರ ಇದೆ, ಅದನ್ನ ನಾವು ಅದೇ ಸ್ಥಳಕ್ಕೆ ಹೋಗ್ಬಿಟ್ಟು ಮತ್ತೆ ಲೈವ್ ಬರ್ತೀವಿ. ಅಲ್ಲಿವರೆಗೆ ನಿಮ್ಗೆ ಧನ್ಯವಾದ ಅಂತ ತಿಳಿಸ್ತೀನಿ. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಅವರು ಇದ್ರ ಬಗ್ಗೆ 1-2 ಮಾತಾಡ್ಲಿ ಅಂತ ಕೇಳ್ಕೊತೀವಿ. ನಮಸ್ಕಾರ ಬಂಧುಗಳ, ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಈ ಚುನಾಯಿತ ಪ್ರತಿನಿಧಿಗಳು ಪಕ್ಷಗಳು JCP ಅಂತ ಏನು ಅದಾವೆ ಅದನ್ನ ನೋಡಿ ಬೇರೆ ಪಕ್ಷಗಳು ಬಹಳ ಮಿತಿಮೀರಿ ಇವತ್ತು ವರ್ತನೆ ಮಾಡ್ತಿದ್ದಾರೆ. ಅದರಲ್ಲೂ ಈ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿ ಹೋಗೋದೇ ಫಸ್ಟ್ ಬಿಜೆಪಿ ಸೇರ್ಕೊಂಡು ಎಲ್ಲ ಬಿಜೆಪಿ ಸೇರ್ಕೊಂಡ್ಬಿಟ್ರೆ ಎಲ್ಲ ಕೊಳೆ ಎಲ್ಲ ಹೋಗ್ಬಿಡ್ತತೆ ಅಂತೇಳಿ ಎಲ್ಲರೂ ಬಿಜೆಪಿ ಸೇರ್ಕೊಂಡು ಅಲ್ಲಿಂದ ಮತ್ತೆ ಶುರು ಮಾಡೋದು. ಅಲ್ಲಿ ಹೋದ್ರೆ ಮೇಲರ ಆಶೀರ್ವಾದ ಇರ್ತತೆ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತೇಳಿ ಲಂಚದಲ್ಲಿ ಹೆಚ್ಚಿನ ಪಾತ್ರ ಮಾಡ್ತಾ ಇದಾರೆ. ದಯಮಾಡಿ ಲೋಕಾಯುಕ್ತ ಸಂಸ್ಥೆಯವರು ಕೈ ಮುಗಿದು KRS ಪಕ್ಷದ ಅಧ್ಯಕ್ಷನಾಗಿ ಕೈ ಮುಗಿ ಕೇಳ್ಕೊಳ್ತಾ ಇದ್ದೀನಿ, ಇವ್ರನ್ನ ಹೆಳಮುಡಿ ಕಟ್ಟಬೇಕು. ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತೆ ದೊಡ್ಡ ಅಂತ ರಾಜಕಾರಣಿಗಳು ಏನದಾರೆ ಇವ್ರನ್ನ ನಾವು ನಿಮಗೆ ಬೆಂಬಲವಾಗಿ ನಿಲ್ತೀವಿ. ನೀವು ಇವ್ರನ್ನ ಬೆನ್ನತ್ತಿ ದೇಶನ ಒಂದು ಸಮೃದ್ಧಿ ಕಡೆ, ಲಂಚ ಮುಕ್ತ ಕರ್ನಾಟಕದ ಕಡೆ, ಲಂಚ ಮುಕ್ತ ಭಾರತ ದೇಶದ ಕಡೆ ಹೋಗೋ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತೀರಿ ಅಂತೇಳಿ ಇವತ್ತಿನ ದಿವಸ ನಿಮ್ ಮೇಲೆ ಬಹಳ ಭರವಸೆ ಇಟ್ಟು ನಾವು ಈ ಲೈವ್ ಅನ್ನು ಮಾಡ್ತಾ ಇದ್ವಿ. ಲೋಕಾಯುಕ್ತರಿಗೆ ನಾವು ಹೆಚ್ಚಿನ ಬೆಂಬಲವನ್ನು ಇನ್ ಮುಂದೆ ಕೊಡಲು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರ ಸಮೀರ್ ಸರ್ ಹಂಗೇನೆ ಇರ್ತದೆ. ಇದು ಒಂದೇ ಮಾತರಂ ಭಾರತ್ ಮಾತಾ ಕೇಳ್ತೀನಿ, ಜೈ ಅಂತ ಹೇಳಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಇದು ಈ ಘೋಷಣೆ ಯಾಕೆ ನಾವು ಹೇಳಿದ್ವಿ ಅಂದ್ರೆ, ಭಾರತ್ ಮಾತಾ ಕಿ ಜೈ ಅನ್ನೋದು ಕಟ್ಟ ದೇಶ ಪ್ರೇಮಿ ಆದಂತ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಪಕ್ಷ ನಮ್ದೇ ಘೋಷಣೆ. ನಾವು ಮಾತ್ರ ದೇಶವನ್ನು ಉಳಿಸುವಂತವ್ರು, ನಮ್ಮಿಂದನೇ ದೇಶ, ನಮ್ಮಿಂದನೇ ನಾವು ಎಲ್ಲವನ್ನು ಮಾಡ್ತೀವಿ, ಬೇರೆ ಎಲ್ಲರೂ ಭ್ರಷ್ಟರು, ನಾವು ಮಾತ್ರ ಸರಿಯಾಗಿದ್ದೀವಿ ಅಂತ ಅಧಿಕಾರಕ್ಕೆ ಬಂದಂತವರು ಇದುವರೆಗೂ 2014ರಿಂದ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಯಾವ ರೀತಿ ಬದಲಾವಣೆ ಆಗುತ್ತೆ, ಈ ಕಡೆ ಇದ್ದದ್ದು ನಾಳೆ ಈ ಕಡೆ ನಾವು ಇನ್ನೊಂದು ರೂಪ ನೋಡ್ತೀವಿ, ನಮ್ ದೇಶ ಬದಲಾಗತ್ತೆ ಅಂತ ನಾವು ಎಲ್ಲ ಭಾವಿಸಿದ್ವಿ. ಆದ್ರೆ ಇವಾಗಲೂ ಏನಿದೆ ಅದೇ ರೀತಿ ನಡೀತಿದೆ, ಅದಕ್ಕಿಂತ ಜಾಸ್ತಿ ಆಗಿದೆ. ಏನ್ ಕಪ್ಪು ಹಣ ತರ್ತೀವಿ, ಚಿನ್ನದ ತಾರ ಹಾಕ್ತಿವಿ, ಇನ್ನೊಂದು ಬದನೆಕಾಯಿ ಮಾಡ್ತೀವಿ, ಇನ್ನೊಂದು ಆಲೂಗಡ್ಡೆ ಕಿತ್ತಾಕ್ತಿವಿ ಅಂತ ಹೇಳಿದವರು ಇವತ್ ಮಾಡ್ತಿರೋದು ಯಾವ್ದು? ಇವತ್ತು ಸಿಗಾಕೊಂಡಿರೋ ಯಾವ ಪಕ್ಷದ ಅದನ್ನ ನಾನು ಹೇಳಕ್ ಮರ್ತ್ಬಿಟ್ಟೆ. ಚಂದ್ರು ಲಮಾಣಿ ಬಿಜೆಪಿ ಪಕ್ಷದಿಂದ ಗೆದ್ದು ಬಂದಂತಹ ಶಾಸಕ. ಕಳೆದ ಬಾರಿ 2023 ಚುನಾವಣೆಯಲ್ಲಿ ಗೆದ್ದು ಬಂದ ಶಾಸಕ ಬಿಜೆಪಿಯಲ್ಲಿ ಇರುವಂತವನು. ಹಾಗೆ ಮೊದಲು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಏನು ಪರಮ ಭ್ರಷ್ಟ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪ, ನಮ್ಮ ಜಿಲ್ಲೆ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿ ಬಂದಂತವ್ರು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಹೋಗಿ ಬಂದಂತವ್ರು, ವೈ ಸಂಪಂಗಿ ಹೋಗಿ ಬಂದಂತವ್ರು. ಹಾಗೆ ತನ್ನ ಪಕ್ಷದಲ್ಲೇ ದೊಡ್ಡ ಬಳ್ಳಾರಿ ಅದಿರನ್ನು ಇಡೀ ದೇಶದ ಸಂಪತ್ತನ್ನೇ ಲೂಟಿ ಮಾಡಿದಂತಹ ಬಳ್ಳಾರಿ ರೆಡ್ಡಿ ಬ್ರದರ್ಸ್, ಶ್ರೀರಾಮುಲು, ಹಾಗೆ ಅವ್ರ ಏನ್ರಿ ಜನಾರ್ದನ್ ರೆಡ್ಡಿ ಅಂತವ್ರನ್ನೆಲ್ಲ ತನ್ನ ಪಕ್ಷದಲ್ಲೇ ಇಟ್ಟು ನಾನು ಸಾಚನ ಇನ್ನೊಂದು ಏನೋ ಬರುತ್ತಲ್ಲ ಅದು ನಾನ್ ದೊಡ್ಡ ನಮ್ದು ಸಾಚಾ ಪಕ್ಷ, ನಾವೇ ಭಾರತ ಮಾತಾ ಕಿ ಜೈ ಅನ್ನೋರು
ದೇಶ ಪ್ರೇಮಿಗಳು ನಾವೇ ಆತರ ಹೇಳ್ಕೊಂಡು ದನದ ಮುಖ ಹಾಕೊಂಡು ಗೋಮುಖ ವ್ಯಾಘ್ರನಂತ ತೆರಿಗೆ ಹಣವನ್ನ ದೇಶದ ಸಂಪತ್ತನ್ನು ಸಂಪೂರ್ಣವಾಗಿ ಲೂಟಿ ಮಾಡ್ತಿರುವಂತವ್ರು, ತನ್ನ ಪಕ್ಷಕ್ಕೆ ಅತ್ಯಧಿಕ ಏನು ಫಂಡ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಂತವ್ರು. ಹಾಗೆ PM ಕೇರ್ ಫಂಡ್, ನೀವು ಕೊರೋನಾ ಟೈಮಲ್ಲಿ ನೋಡ್ಬೋದು, PM ಕೇರ್ ಫಂಡ್ ಕೊರೋನಾಕ್ಕೆ ಏನು ಫಂಡ್ ಮಾಡಿದ್ರು ಅವರು, ಏನು ಕೆಲಸ ಮಾಡ್ಲಿಕ್ಕೆ ಕಾರ್ಯಾಚರಣೆಗೆ ದಾನಿಗಳು ಅದಕ್ಕೆ ಟ್ರಸ್ಟ್ಗೆ ಫಂಡ್ ಹಾಕುವಂಥದ್ದು, ಅಲ್ಲಿಂದ ಕೊರೋನಾ ಮೇಂಟೈನ್ ಮಾಡೋದಂತ, ಅದರಲ್ಲಿ ಸಿಕ್ಕಾಪಟ್ಟೆ ಲೂಟಿ ಮಾಡೋದಂತವ್ರು. ಅದೇ ಸಮಯಕ್ಕೆ ಫ್ರೀಡಮ್ 251 ಯಾವ್ದೋ ಮೊಬೈಲ್ ಬಂತು, ಅದು ಕೂಡ ಇವ್ರದೇ ಚಮಚಗಿರಿ ಅವ್ರದ್ದೇ ಇರ್ತದೆ ಅದು. ಅದ್ರಲ್ಲೂ ದೇಶಾದ್ಯಂತ ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಮಾಡೋದಂತವ್ರು. ಮೊನ್ನೆ ಇತ್ತೀಚೆಗೆ ಬಂದಂಗೆ ಪ್ರಧಾನಮಂತ್ರಿ ಅವರ ಕೈಗಾರಿಕಾ ಕೌಶಲ್ಯ ಅಭಿವೃದ್ಧಿ ಏನು ಸಂಬಂಧಪಟ್ಟಂಗೆ 10,000 ಕೋಟಿ ಮೇಲೆ ಹಣ ಅವ್ಯವಹಾರ ಮಾಡಿರುವಂತದ್ದು. ರೈತರಿಗೂ ಮೋಸ, ಸಿಕ್ಕಾಪಟ್ಟೆ ಹಣ ತಿಂದು ನಾವು ದೇಶ ಕಾಯುವಂತವ್ರು, ಭಾರತ್ ಮಾತಾ ಕಿ ಜೈ ಇದೊಂದು ಘೋಷಣೆ. ಅದು ಬಿಟ್ರೆ ಹಿಂದೂ ಅನ್ಕೊಂಡು, ನಾನಂತೂ ಚಿಕ್ಕವನಿದ್ದಾಗ್ಲಿಂದನೂ ನಮ್ಮ ತಾತವರಿಗೂ ಕೂಡ ಯಾರೇ ಅನ್ಯ ಧರ್ಮದವರು ಬಂದು ಗಲಾಟೆ ಮಾಡಿರುವಂತದ್ದು, ಹೊಡೆದಿರುವಂತದ್ದು ನಾವೇನು ನೋಡಿಲ್ಲ. ಇವ್ರು ಬಂದ್ಮೇಲೆ ಮಾತ್ರ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಹೇಳ್ಕೊಂಬಂದವರು, ದೇಶದ ಅಪ್ರತಿಮ ಪ್ರೀತಿ ಉಳ್ಳವರು, ಕಾಳಜಿ ಉಳ್ಳವರು, ದೇಶ ಪ್ರೇಮಿಗಳು ಇವತ್ತು ಮಾಡ್ತಿರೋದೇನು ಲಂಚ ಲಂಚ ಲಂಚ. ಇದು ಕೇವಲ ಬಿಜೆಪಿ ಪಕ್ಷ ಅಲ್ಲ, ಎಲ್ಲಾ ಪಕ್ಷದಲ್ಲಿ ಇದೆ. JCB ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲೂ ಇದೆ, ಹಾಗೆ JDS ಕೂಡ ಇದೆ. ಅದು ಕುಟುಂಬ ರಾಜಕಾರಣ. JDS ಅಂತೂ ಅವರೇ ಹಾಸನದಲ್ಲಿ ಸಿಕ್ಕಾಪಟ್ಟೆ. ಅವರು ಕೂಡ ಇನ್ನೊಂದ್ 2 ವರ್ಷ ಆಗತ್ತೆ, ಬರ್ತಾರೆ ಮನೆ ಬಾಗ್ಲಿಗೆ. ಭಿಕ್ಷುಕರಿಗಿಂತನೂ ಕಡೆ ಅಂತವ್ರು ಕೈ ಮುಕ್ಕೊಂಡು ಬರ್ತಾರೆ, ಹಣ ದಯವಿಟ್ಟು ಓಟ್ ಹಾಕಿ, ನಿಮ್ ತೆರಿಗೆ ಹಣನ ನಾನು ಚೆನ್ನಾಗಿ ತಿಂತೀನಿ, ಅದ್ರಲ್ಲಿ ನಿಮ್ಗೂ ಒಂದೊಂದು ಓಟಿಗೆ 2,000 5,000 ಕೊಟ್ಟು ನಿಮ್ಗೂ ತಿನ್ಸ್ತೀನಿ. ಆ 2,000ದಲ್ಲಿ ನೀವು ತೃಪ್ತಿ ಆಗಿರಿ, ನಾನು 2,000 ಕೋಟಿಯಿಂದ ಹಿಡಿದು 20,000 ಕೋಟಿ ನಾನು ತಿಂತೀನಿ, ನಾನ್ ದೊಡ್ಡ ಜನ ಸೇವಕ ಅನ್ಕೊಂಡು ಇನ್ಮೇಲೆ ಪೋಸ್ಟ್ಗಳು ಹಾಗೆ ಕೈ ಮುಗ್ದು ನಿಮ್ ಮನೆ ಬಾಗ್ಲಿಗೆ ಬರುವಂತದ್ದು ಸ್ಟಾರ್ಟ್ ಆಗ್ತಾರೆ. ದಯವಿಟ್ಟು ಇದನ್ನ ತಿಳ್ಕೊಳ್ಳಿ. ನಿಮ್ಮ ತೆರಿಗೆ ಹಣ ಉಳಿತು ಅಂದ್ರೆ ನಿಮ್ ಮಕ್ಳು ಓದ್ಲಿಕ್ಕೆ ಫ್ರೀ ಎಜುಕೇಶನ್ ನಾವು ನಮ್ಮ ಪಕ್ಷಾಧಿಕಾರ ಬಂದ್ರೆ ಕೊಡ್ತೀವಿ. ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೆ ಖಾಸಗಿ ಹಾಸ್ಪಿಟ್ಲಿಗೆ ಹೋಗುವಾಗಿಲ್ಲ, ಸರ್ಕಾರಿ ಹಾಸ್ಪಿಟ್ಲ್ ಅಲ್ಲಿ ನಿಮ್ಗೆ ಟ್ರೀಟ್ಮೆಂಟ್ ಸಿಗೋಂಗ್ ಮಾಡ್ತೀನಿ. ನಮ್ಮ ಪಕ್ಷ ಮಾಡುತ್ತೆ. ನಿನ್ನೆ ಅಷ್ಟೇ ಇವತ್ತಷ್ಟೇ ನ್ಯೂಸ್ ಅಲ್ಲಿ ನೋಡಿದೆ, ಚಿಕ್ಕಮಂಗ್ಳೂರಲ್ಲಿ ಎಲ್ಲೋ ಜಿಲ್ಲಾ ಆಸ್ಪತ್ರೆಯಲ್ಲೇ ECG ಮಾಡುವಂತದ್ದೇ CT ಸ್ಕ್ಯಾನ್ ಬಂದಾಗಿದೆ. ಯಾಕೆ ಮೆಷಿನ್ ಕೆಟ್ಟು ಹೋಗಿದೆಯೋ ಅಥವಾ ಅಲ್ಲಿ ಸ್ಟಾಫ್ ಇಲ್ವೋ ಗೊತ್ತಿಲ್ಲ, ಬಂದಾಗಿದೆ. ನಮ್ಮ ಜಿಲ್ಲೆಯಲ್ಲೂ ಅದು ಕೆಲಸ ಮಾಡ್ತಿದೆ ಏನೋ ಗೊತ್ತಿಲ್ಲ. ಮೆಗ್ಗಾನಲ್ಲಿ ಏನ್ ಅಧ್ಯಕ್ಷ ಅದ್ರದೊಂದು ಮಾಹಿತಿ ತಗೋಬೇಕು. ಈ ರೀತಿ ಯಾವುದೇ ಹೋಗ್ತಂದ್ರು ನಿಮ್ಗೆ ಫೆಸಿಲಿಟಿ ಸಿಗಲ್ಲ. ಅದ್ ಯಾವ್ದೋ 4 ಗುಳಿಗೆ ಕೊಡ್ತಾರೆ, ನಿಮ್ಮನ್ನ ಕಳಿಸ್ತಾರೆ, ಯಾವ್ದೋ ಒಂದು ಇಂಜೆಕ್ಷನ್ ಚುಚ್ತಾರೆ, ಕಳಿಸ್ತಾರೆ. ನೀವು ಹುಷಾರಾದ್ರೆ ಆಗಿ, ಹುಷಾರಾಗಿಲ್ಲ ಏನ್ ಖಾಸಗಿ ಆಸ್ಪತ್ರೆಗಳಿರ್ತವೆ, ಖಾಸಗಿ ಆಸ್ಪತ್ರೆಗಳ ಏನು ಮಾಲೀಕ ಒಬ್ರು ಯಾರು ವಿಧಾನ ಪರಿಷತ್ ಮೆಂಬರ್ ಆಗಿದ್ರಲ್ಲ ಇವರು, ಸರ್ಜಿ ಹಾಸ್ಪಿಟ್ಲ್ ಅವರು ಕೂಡ ಧನಂಜಯ ಸರ್ಜಿ, ಬಿಜೆಪಿ ಅಂತ ಅನ್ಸುತ್ತೆ. ಬಿಜೆಪಿ ಇಂದ ಅವ್ರು ಎಷ್ಟು ದುಡ್ಡು ಮಾಡಿದಾರೋ ಗೊತ್ತಿಲ್ಲ. ಸರ್ಜಿ ಹಾಸ್ಪಿಟ್ಲು ಯಾವ ಜಿಲ್ಲಾ ಆಸ್ಪತ್ರೆ, ಇದು ಮೆಗ್ಗಾನ್ ಆಸ್ಪತ್ರೆಗೂ ಪೇಷಂಟ್ ಹೋಗಂಗಿಲ್ಲ. ಎಲ್ಲರೂ ಕೂಡ ಸರ್ಜಿ ಆಫೀಸ್ಗೆ, ಇದು ಹಾಸ್ಪಿಟಲ್ಗೆ ರೆಫರ್ ಆಗುವಂತವ್ರು. ಚೆನ್ನಾಗಿ ಹಣ ಮಾಡಿದ್ದಾರೆ, ಎಲ್ಲರೂ ಅಲ್ಲೇ ಇರುವಂತದ್ದು. ಮೊದ್ಲು ಹಣ ಇದ್ದಂತವ್ರು ಯಾರನ್ನ ಬಡವನ್ನ ಆಳ್ತಾ ಬಂದಿದ್ರು, ಇವಾಗ್ಲೂ ಅದೇ ನಡೀತದೆ, ಮುಂದಕ್ಕೂ ಅದನ್ನೇ ನಡೆಯೋದು. ಎಲ್ಲೆವರಿ ಜನ ಬದಲಾಗಲ್ವೋ, ನಮ್ಮಂತ ಪಕ್ಷ ಸಂಘಟನೆಗಳೇ ಏನಿರ್ತವೆ ಅವ್ರಿಗೆ ನೀವು ಬೆಂಬಲಿಸಲು, ನೀವು ಕಟ್ಟುವಂತ ತೆರಿಗೆ ಹಣ ಅವರು ತಿಂತಾರೆ, ನಿಮ್ಗೆ 2,000 ರೂಪಾಯಿ ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ತಾರೆ. ಇದೇ ನಡೀತಾ ಇರುವಂತದ್ದು. ದಯವಿಟ್ಟು ನಿಮ್ಮ ಮಕ್ಕಳ ಭವಿಷ್ಯವನ್ನ, ನಿಮ್ಮ ಮಕ್ಕಳ ಜೀವನವನ್ನ ನೀವೇ ಹಾಳು ಮಾಡ್ತಾ ಇದ್ರ. ಕೆಟ್ಟ ರಸ್ತೆ ಮಾಡ್ತಾರೆ, ಕೆಟ್ಟದಾಗಿ ಇನ್ನೊಂದು ಮಾಡ್ತಾರೆ, ಕೆಟ್ಟ ಶಾಲೆಗಳನ್ನ ಕೊಡ್ತಾರೆ. ನೀವು ಎಲ್ಲದಕ್ಕೂ ದುಡ್ದು ಈ ಕಡೆ ತೆರಿಗೆನೂ ಕಟ್ಟಿ, ಆ ಕಡೆ ಶಾಲೆ ಫೀಸು ಕಟ್ಟಿ, ಈ ಕಡೆ ಖಾಸಗಿ ಹಾಸ್ಪಿಟ್ಲಿಗೂ ಕಟ್ಟಿ, ಎಲ್ಲದಕ್ಕೂ ಕಟ್ಟಿ ಟೋಟಲ್ ನೀವು ಕಟ್ತಾ ಇರಿ, ಜೀವನ ಇಡಿ ಕಟ್ತಾನೆ ಇರಿ. ಮಧ್ಯದಲ್ಲಿ ನಿಮ್ಗೆ ಏನೋ ತೊಂದರೆ ಐತೆ ನಿಮ್ ಫ್ಯಾಮಿಲಿ ಮಟಾಶ್ ಆ ತರ ವ್ಯವಸ್ಥೆ ಆಗುತ್ತೆ. ದಯವಿಟ್ಟು ಅದನ್ನೆಲ್ಲ ಬಿಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಆಡಳಿತವನ್ನ ಕೊಡ್ಲಿಕ್ಕೆ ನಿಮ್ಗೆ ಬಯಸ್ತಿರುವಂತ ಪಕ್ಷ. ಈ ನಮ್ಮ ಪಕ್ಷಕ್ಕೆ ನೀವು ಬೆಂಬಲ ಕೊಡಿ. ನಾವು ಇವತ್ತು ಸಣ್ಣ ಸಂಖ್ಯೆಯಲ್ಲಿ ಇದೀವಿ, ಆದ್ರೆ ನಮ್ ಹಿಂದುಗಡೆನೂ ಕೂಡ ಬೇರೆ ಪಕ್ಷದ ಕಾರ್ಯಕರ್ತರು ಕೂಡ ನಮ್ಗೆ ಬೆಂಬಲಿಸ್ತಾ ಇದ್ದಾರೆ. ಆದ್ರೆ ಮುಂದ್ ಕಡೆಗೆ ಬರಕ್ ಆಗ್ತಾ ಇಲ್ಲ ನಮ್ ಜೊತೆಲಿ. ದಯವಿಟ್ಟು ನೀವು ಎಲ್ಲೇ ಇರಿ, ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ನೋಡಿ, ಶೇರ್ ಮಾಡಿ. ಆದಷ್ಟು ಮುಂದಿನ ಚುನಾವಣೆ ಹೊತ್ತಿಗೆ ನೀವು ಸ್ವಲ್ಪ ಬುದ್ಧಿವಂತರಾಗಿ ಮತ ಚಲಾಯಿಸಿ ಅಂತ ತಿಳಿಸ್ತಾ, ಇನ್ನೊಂದ್ 2 ವಿಡಿಯೋ ಇದೆ, ಅದನ್ನ ಮತ್ತೆ ಲೈವ್ ಅಲ್ಲಿ ಬಂದು ಮಾತಾಡ್ತೀವಿ. ತಿಳಿಸ್ತಾ ಧನ್ಯವಾದ. ಹಾಗೆ ನರೇಂದ್ರ ಮೋದಿಜಿಯವರು ರೈತರ ಬಗ್ಗೆ ಬಹಳ ಹೆಚ್ಚಿನ ಕಾಳಜಿ ದೇಶದಾಗ.
ಅವ್ರಂತ ಕಾಳಜಿ ಇಲ್ಲಿ ಯಾವ ಪಕ್ಷದವರು ಮಾಡೋದಿಲ್ಲ. ಅದೇ ಅವರು PM ಕಿಸಾನ್ ಸಂಘ ಅಧ್ಯಕ್ಷ ಹಣನ ಬಿಡುಗಡೆ ಮಾಡುದು. ಅಧಿಕಾರಕ್ಕೆ ಬಂದು 12 ವರ್ಷ ಆದ್ರೂ ಮೀಡಿಯಾ ಮುಂದೆ ಒಂದು ಇಂಟರ್ವ್ಯೂ ಕೊಡ್ಲಿಕ್ಕೆ ಆಗ್ದಿರುವಂತಹ ನಾಲಾಯಕ್ ಪ್ರಧಾನಿ ಅಂತ ಹೇಳ್ಬೋದು. ನಾಲಾಯಕ್, ಅವಿದ್ಯಾವಂತ ಅದು ಹೌದು, ನಾಲಾಯಕ್ ಪ್ರಧಾನಿ. ಇಲ್ಲಿ ತನಕ ಒಂದು ಮೀಡಿಯಾ ಮುಂದ್ಗಡೆ ಬರ್ರಪ್ಪ ನಿಮ್ ಪ್ರಶ್ನೆ ಏನು, ನಾನು ಉತ್ತರ ಕೊಡ್ತೀನಿ, ಮೀಡಿಯಾನೇ ಫೇಸ್ ಮಾಡಕ್ ಆಗದೆ ಇರೋರು ವಿಶ್ವಗುರು ಏನು ವಿಶ್ವಗುರು ಇವರೆಲ್ಲ ವಿಶ್ವಗುರು. ನಾವು ಹೌದು ನಮ್ ದೇಶ ವಿಶ್ವಗುರು. ಯಾಕೆ ವಿಶ್ವಗುರು? ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಇಲ್ಲದೆ ಇರುವಂತ ಏನು ಜನಸಂಖ್ಯೆ ನಮ್ ದೇಶದಲ್ಲಿ ಇದೆ. ಯಾರೇ ಒಬ್ಬ ವ್ಯಾಪಾರ ಮಾಡ್ಲಕ್ ಬಂದ್ರು ವ್ಯಾಪಾರ ಚೆನ್ನಾಗಾಗತ್ತೆ, ಯಾಕಂದ್ರೆ ಜನ ಎಲ್ಲಿ ಇರ್ತಾರೋ ಅಲ್ಲಿ ವ್ಯಾಪಾರ ಚೆನ್ನಾಗಾಗತ್ತೆ ಅನ್ನೋ ಮಟ್ಟಕ್ಕೆ ಅಷ್ಟೇ ನಾವು ಎಂತ ವಿಶ್ವಗುರು ಅಲ್ಲ ಬರುತ್ತೆ, ಸುಮ್ಮನೆ ಸಮಸ್ಯೆ ಮಾಡಿದ್ದಷ್ಟೇ ಅಷ್ಟೇ. ವಿಶ್ವಗುರು ಈಗ ಏನಂದ್ರೆ ಎಲ್ಲೋ ಇಂಟರ್ವ್ಯೂ ಬರಲ್ಲ, ಪಬ್ಲಿಕ್ ಗೆ ಎಲ್ಲೋ ಮೀಡಿಯಾಗಳಿಗೆ ಬೈಸ್ಕೊಡಲ್ಲ, ಅವ್ರನ್ನ ಯಾರು ಹೊಗಳ್ತಾರೋ ಬಕೆಟ್ ಹಿಡ್ಕೊಂಡು ಅಂತವ್ರಿಗೆ ದೂರದಲ್ಲೇ ಕುತ್ಕೊಂಡು ಮನ್ ಕಿ ಬಾತು ಅಥವಾ ಮಂಗನ್ ಬಾತು ಮಂಗನ್ ಬಾತು ಏನೋ ಒಂದ್ ಮಾಡೋದು, ಅದನ್ನ ಮಂಗಗಳ ಕೇಳ್ಕೊಡೋದು ಅಷ್ಟೇ. ಬುದ್ಧಿವಂತರು ಕೇಳಲ್ಲ. ಬುದ್ಧಿವಂತರಿಗೆ ದೇಶದ ಬಗ್ಗೆ ಕಲ್ಪನೆ ಇರೋರು ಅವ್ರ ಮಾತು ಕೇಳಲ್ಲ. ಒಬ್ಬ ಪ್ರೆಸ್ ಮುಂದಗಡೆ ಬಂದು ಪುಲ್ವಾಮಾ ಬಗ್ಗೆ ಮಾತಾಡ್ಲಿ, ಅಥವಾ ಏನ್ ಪಂಜಾಬ್ ಹತ್ರ ಹರಿಯಾಣದಲ್ಲಿ ರೈತರು ಹೋರಾಟ ನಡೀತಾರೆ ಅದ್ರ ಬಗ್ಗೆ ಮಾತಾಡ್ಲಿ, ಮೊನ್ನೆ ಯಾವ್ದು ಎಪ್ಸ್ಟಿನ್ ಫೈಲ್ಸ್ ಅಂತ ಏನೋ ಬಂತು, ಅದ್ರಲ್ಲಿ ಏನೋ ಹೆಸರಿದೆ, ನಂದು ಹೆಸರಿಲ್ಲ ಕಣಪ್ಪ, ನನ್ಗೂ ಅದಕ್ಕೆ ಏನ್ ಸಂಬಂಧ ಇಲ್ಲ ಅಂತ ಮಾತಾಡಲ್ಲ. ಇದು ಸಂಸತ್ತಿ ಬರ್ಬೇಕಾದ್ರೆ ಮಹಿಳಾ ಸಂಸದರು ಅಟ್ಯಾಕ್ ಮಾಡ್ತಾರೆ, ಅವ್ರಿಗೆ ಜೀವಕ್ಕೆ ತೊಂದರೆ ಇದೆ ಅನ್ಕೊಂಡು ಎದುರುಕೊಂಡು ಬರ್ದೇ ಇರುವಂತವ್ರು ಇವರೆಲ್ಲ ನಮ್ಮ ದೇಶದ ಪ್ರಧಾನಿ, ನಾವು ಪ್ರಧಾನಿ ಅಂತೇಳಿ ಒಪ್ಕೊಂಡು ನಾವೆಲ್ಲ ಇದೀವಿ, ಏನೋ ಒಂದು ಬದಲಾವಣೆ ಆಗತ್ತೆ ಅಂತ. ಅಧ್ಯಕ್ಷರೇ ನಿಮ್ಗೆ ಅರ್ಧಕ್ಕೆ ಡಿಸ್ಟರ್ಬ್ ಮಾಡ್ದ ಮಾತಾಡ್ರಿ. ಅದೇ ರೈತರು ಮೋದಿಜಿಯವ್ರ ಪಕ್ಕದಲ್ಲಿ ಯಾರು ಇದಾರೋ ಗೊತ್ತಿಲ್ಲ ನಮಗೆ, ಇರೋಂಥವ್ರು ಮತ್ತು ಮೋದಿಜಿ ಇಬ್ರು ದಯವಿಟ್ಟು ರೈತರ ಕೂಗು ಕೇಳ್ರಿ. ರೈತರು 3 ತರ ಇರ್ತಾರೆ. ಒಬ್ರು ನೀರಾವರಿ ರೈತರು, ಒಬ್ರು ಮಲ್ನಾಡ್ ರೈತರು, ಒಬ್ರು ಬಯಲ್ಸೀಮೆ ರೈತರು ಇರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದ್ ತರದ ಕಷ್ಟ ಇರ್ತದೆ. ನೀವು ದೊಡ್ಡದಾಗಿ ವರ್ಷಕ್ಕೆ 6,000 ರೂಪಾಯಿ ರೊಕ್ಕ ಕೊಡ್ತೀರಿ, ಅದು ಫೆಬ್ರವರಿ ತಿಂಗಳಿಗೆ ಆಗ್ತಿದ್ರಿ. ಈ ಫೆಬ್ರವರಿ ಮುಗಿತಾ ಬಂತು, ಇನ್ನೂ ಕಂಡ್ಬಿಟ್ಟಿಲ್ಲ, ಗೊತ್ತು ಆಗ್ತಿಲ್ಲ, ನಿನಗೇನು ಗೊತ್ತಾಗಲ್ಲ. ನೀವು ಶೋ ಮಾಡೋದೊಂದ್ ಬಿಟ್ಟು ಹೊರದೇಶಕ್ಕೆ ಹೋಗೋದೊಂದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ದೇಶ ದೊಡ್ಡ ದೇಶ, ಆ ಮಕ್ಕಳಿಗೆ 140 ಕೋಟಿ ಜನ ದುಡಿತಾ ಇದೀವಿ, ಅದ್ರ ತೆರಿಗೆ ತಗೊಂಡ್ ಆರಾಮ ಜಾಲಿ ಮಾಡ್ತಾ ಇದೀವಿ. ಈ ಜಾಲಿ ಬಿಡು, ಒಂದ್ ದಿವಸ ನೀವು ಹೋಗಾರೆ, ಒಂದ್ ದಿವಸ ನಾವು ಹೋಗಾರೆ. ಇದು ಬಿಟ್ಟು ದೇಶ ಸಂಪತ್ ಕಡೆ, ದೇಶದ ಜನತೆ ಕಡೆ ನೋಡ್ಬೇಕು ಅಂತೇಳಿ ಇವತ್ತಿನ ದಿವಸ ಈ ಲೈವ್ ಮುಖಾಂತರ ನಿಮಗೆ ಕೈ ಮುಗಿದು ಕೇಳ್ತಾ ಇದೀವಿ. ಮೋದಿಜಿ ನಾ ಕಾವುಂಗ ನಾ ಕಾನೇದುಂಗ ಅಂತ ಹೇಳೋದು, ಹಿಂದ್ಗಡೆ ಎಲ್ಲ ತಿಂತಾ ಇರಿ, ಕಾನ ಮಾಡ್ತಾ ಇರಿ ಅನ್ಕೊಂಡು ಆರಾಮ ಕುಟುಂಬ ಎಲ್ಲ ಏನಿಲ್ಲ ಅವ್ರದೇ ಎಲ್ಲ.